ಚೆನ್ನಾಗಿದ್ದೀನಿ. ಇವತ್ತು ಮಂತ್ರಾಲಯದ ರೂಮ್ ಟೂರ್ ಮಾಡೋಣ, AC ರೂಮ್ ಟೂರ್ ಮಾಡೋಣ ಅಂತ. ಹೇಗಿರುತ್ತೆ ಅಂತ ನಿಮಗೂ ಒಂದು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ನಾನ್ AC ರೂಮು ಹೀಗೆ ಇರುತ್ತೆ, AC ರೂಮೇ ಹೇಗಿರುತ್ತೆ ನೋಡೋಣ ಬನ್ನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ ಇವಾಗ ನೋಡ್ಕೊಂಬರೋಣ. ಈಗ ಎಂಟ್ರೆನ್ಸ್ ಆಗ್ತಿದ್ದಂಗೆ ಇಲ್ಲೊಂದು ಬೆಡ್ ಕೊಟ್ಟಿದ್ದಾರೆ, ಇಲ್ಲಿ ಒಂದು 2 ಸೀಟ್ ಸೋಫಾ ಕೊಟ್ಟಿದ್ದಾರೆ. ಹೀಗಿದೆ, ಹೀಗೆ ಕಾಣಿಸುತ್ತೆ. ಇದಕ್ಕೆ AC ಇಲ್ಲ, ಇದೊಂದು ಫ್ಯಾನ್, ಸಪ್ರೇಟ್ ಸೆಕ್ಷನ್ ಥರ ಮಾಡಿದ್ದಾರೆ. ಈ ರೀತಿ ಕಾಣಿಸುತ್ತೆ, ಹೀಗೆ ತೋರಿಸ್ತೀನಿ ನಿಮಗೆ. ಡೋರಿಂದ ಹೀಗೆ ಕಾಣಿಸುತ್ತೆ. ಈಗ ಒಳಗಡೆ ಹೋಗೋಣ. ಇದಿಷ್ಟು ಒಂದು ಸೆಕ್ಷನ್ ಆಯಿತು. ಈಗ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಎಂಟ್ರಿ ಆಗ್ತಿದ್ದಂಗೆ ಇಲ್ಲೊಂದು ಕಿಂಗ್ ಸೈಜ್ದು ಒಂದು ಬೆಡ್ ಕೊಟ್ಟಿದ್ದಾರೆ. ಅಲ್ಲೊಂದು ಚಿಕ್ಕದಾಗಿ ಏನಾದರೂ ಇಟ್ಕೊಳ್ಳೋದಕ್ಕೆ ಅಂತ ಇಲ್ಲೊಂದು ರ್ಯಾಕ್ ಥರ ಕೊಟ್ಟಿದ್ದಾರೆ. ಇದು ನಾನು ಹೇಳ್ದಾಗೇ AC ರೂಮ್ ಆಗಿರೋದ್ರಿಂದ AC, ಬಟ್ ಸೆಟ್ ಆಗ್ತಿಲ್ಲ ರಿಮೋಟಲ್ಲಿ. AC ಟೆಂಪ್ರೇಚರ್ಗೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. 26 ಟೆಂಪ್ರೇಚರೇ ತೋರಿಸ್ತಿದೆ, ಬಟ್ ಕೂಲಾಗಿದೆ. ಈಚೆ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲು. ಇಲ್ಲಿ ಸ್ವಲ್ಪ ಆರಾಮಾಗಿ ಸ್ವಲ್ಪ ಕೂಲ್ ಅನಿಸುತ್ತೆ. ಫ್ಯಾನು ಕೂಡ ಹಾಕ್ಕೊಂಡಿದ್ದೀವಿ. ಫ್ಯಾನು, AC ಮತ್ತು ಇಲ್ಲಿ ತೋರಿಸಿದ್ನಲ್ಲ ಇಲ್ಲೊಂದು ಡೆಸ್ಕ್ ಥರ ಕೊಟ್ಟಿದ್ದಾರೆ. ಮತ್ತು ಅಗೈನ್ ಇಲ್ಲೊಂದು ಡೆಸ್ಕ್ ಕೊಟ್ಟಿದ್ದಾರೆ, ಅಂದರೆ ವಾಟರ್ ಬಾಟ್ಲ್ ಇರ್ಬೋದು, ಬೇರೆ ಏನಾದರೂ ಪಕ್ಕದಲ್ಲಿ ಏನಾದರೂ ಇಟ್ಕೊಳ್ಳೋದಕ್ಕೆ ಇಲ್ಲೊಂದು ಡೆಸ್ಕ್ ಥರ ಕೊಟ್ಟಿದ್ದಾರೆ. ನಿಮಗೂ ಒಂದು ಐಡಿಯಾ ಬರುತ್ತೆ ಹೇಗಿರುತ್ತೆ ಮಂತ್ರಾಲಯದಲ್ಲಿ AC ರೂಮ್ ಅನ್ನೋದಕ್ಕೆ ಒಂದು ಐಡಿಯಾ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಸುಮಾರು ಇದ್ದಾವೆ, ಇನ್ನೂ ಲಕ್ಷುರಿನೂ ಇದೆ. ಇದು 1,500 ಅಲ್ವಾ ಅಪ್ಪಿ? 1,500 ರೇಂಜಲ್ಲಿ ನಿಮಗೆ ಈ ಥರ AC ರೂಮು ನಿಮಗೆ ಇಲ್ಲಿ ಅವೈಲಬಲ್ ಇದೆ. ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ, ಇಲ್ಲಿ ನೀವೇನು ಲಗೇಜ್ ಬೇಕಾದರೂ ಇಟ್ಕೋಬಹುದು. ಇದು ಮತ್ತು ಇಲ್ಲೊಂದು ಅಷ್ಟೇ, ಇಲ್ಲೊಂದು ಟೇಬಲ್ ಥರ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೀವೇನು ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ. ಇಲ್ಲೊಂದು ಫುಲ್ ಅಂದರೆ ಒಂದು ಹಾಫ್ ಮಿರರ್ ಕೊಟ್ಟಿದ್ದಾರೆ, ಅಂದರೆ ರೆಡಿ ಆಗೋದಕ್ಕೆ. ಇಲ್ಲೊಂದು ಆ್ಯಂಗರ್ ಕೊಟ್ಟಿದ್ದಾರೆ, ಕ್ಲಾತೆಲ್ಲ ಹ್ಯಾಂಗ್ ಮಾಡ್ಕೋಬಹುದು. ಚೆನ್ನಾಗಿದೆ ಓವರಾಲ್, ಓಕೆ. ಮತ್ತು ರೂಮ್ ಇನ್ನೊಂದು ಹೇಳಬೇಕು ನಿಮಗೆ, ತುಂಬ ಕ್ಲೀನಾಗಿ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದೊಂದು ರೂಮ್ಗಳು ಹೋದರೆ ವಾಶ್ರೂಮ್ ನೋಡೋದಕ್ಕಾಗಲ್ಲ, ರೂಮೆಲ್ಲ ಸ್ವಲ್ಪ ಗಲೀಜಾಗಿರುತ್ತೆ, ಮೆಸ್ಸಿಯಾಗಿರುತ್ತೆ. ಬಟ್ ಇಲ್ಲಿ ನಾವು ಫಸ್ಟ್ ಟೈಮ್ ಒಳಗಡೆ ಬಂದಾಗ ರೂಮ್ ಮಾತ್ರ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದರು. ಅಂದರೆ ಒಬ್ಬರು ಚೆಕ್ಔಟ್ ಆಗ್ತಿದ್ದಂಗೆ ಕ್ಲೀನ್ ಮಾಡಿ ಕೊಡ್ತಾರೆ ಅಂತ ಅನಿಸುತ್ತೆ. ಇಲ್ಲಿ ಒಂದು ಡಸ್ಟ್ಬಿನ್ ಇಟ್ಟಿದ್ದಾರೆ, ಇಲ್ಲಿ ಒಂದು ಮಿರರ್ ಇದೆ. ಮತ್ತು ಇನ್ನೊಂದು ಏನು ಗೊತ್ತಾ, ಇಲ್ಲಿಂದ ಡೈರೆಕ್ಟಾಗಿ ಮಂತ್ರಾಲಯ ರೋಡ್, ಅಂದರೆ ಮಂತ್ರಾಲಯ ದೇವಸ್ಥಾನದ ಹಿಂದ್ಗಡೆನೇ ರೂಮ್ ಮಾಡಿರೋ ಅಂಥದ್ದು. ಇಲ್ಲಿ ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ. ಈಚೆ ಎಷ್ಟು ಬಿಸಿಲಿದೆ ಗೊತ್ತಾ, ಸಿಕ್ಕಾಪಟ್ಟೆ ಬಿಸಿಲಿದೆ. ಬಟ್ ನಮ್ಗೆ ಒಳಗಡೆ ಅಷ್ಟು ನಮಗೆ ಗೊತ್ತಾಗ್ತಾ ಇಲ್ಲ. ಇದು ಪಕ್ಕದ, ಅಂದರೆ ನನಗೆ ಸ್ವಲ್ಪ ಜಾಸ್ತಿ ದೂರ ನಡೆಯೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಇಲ್ಲೇ ಪಕ್ಕದಲ್ಲೇ ರೂಮ್ ತೊಗೊಂಡಿದ್ದಾರೆ. ಅಂದರೆ ಇದು ನಾವು ಒಂದು 20 ಡೇಸ್ ಮುಂಚೆನೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. AC ಫೋಲ್ ಆಗುತ್ತೆ. 2 ಟೈಪ್ಸ್ ಆಫ್ ಇದಕ್ಕೆ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಒಂದು ಮೆಸ್ಸು ಮತ್ತು ಒಂದಿದು. ಇದೊಂದು ಮಿರರ್ ಮಾತ್ರ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ. ಇದು ಸಿಂಕ್ ಏರಿಯಾ. ಇಲ್ಲೊಂದು ವಾಶ್ ಬೇಷನ್ ಕೊಟ್ಟಿದ್ದಾರೆ, ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ. ಮಿರರ್ ಅಷ್ಟು ಚೆನ್ನಾಗಿಲ್ಲ. ಇನ್ನು ವಾಶ್ರೂಮಿಗೆ ಬಂದರೆ ಓಕೆ ಅನ್ನಂಗಿದೆ. ಒಂದು ವೆಸ್ಟರ್ನ್ ಕಮೋಡ್, ಗೀಸರ್, 24 hours ನೀವು ಹಾಟ್ ವಾಟರ್ನ ಯೂಸ್ ಮಾಡ್ಕೋಬಹುದು. ಇಲ್ಲಿ ಹ್ಯಾಂಗಿಂಗ್ ಕೊಟ್ಟಿದ್ದಾರೆ. ತುಂಬ ದೊಡ್ಡದಾಗಿದೆ, ಕ್ಲೀನಾಗಿದೆ. ಸಿಟ್ಟಿಂಗಿಗೆ ಚೇರು, ಬಕೀಟು, ಜಗ್ಗು ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಓವರಾಲ್, ಓಕೆ, ಚೆನ್ನಾಗಿದೆ AC ರೂಮ್. ನೋಡಿದ್ರಿ ಅಲ್ಲ ರೂಮ್ ಹೇಗಿದೆ ಅಂತ. ಮಿನಿಮಮ್ ಅಂದರೂ ನೀವು ಬೆಡ್ ಮೇಲೆ ಕಂಫರ್ಟಬಲ್ ಆಗಿ ಮಲ್ಕೊತೀನಿ ಅಂದರೂ ಒಂದು 5 ಮೆಂಬರ್ಸ್ ಆರಾಮಾಗಿ ಇಲ್ಲಿ ಉಳ್ಕೋಬಹುದು. ಇವಂದೇ ತೀಟೆ, ಏನು ವಿಡಿಯೋನು ಮಾಡೋಕ್ಕೆ ಬಿಡಲ್ಲ. ಇಲ್ಲಿ ಈ ಬೆಡ್ ಮೇಲೆ ಒಂದು 3 ಜನ ಆರಾಮ್ ಕಂಫರ್ಟಬಲ್ ಆಗಿ ಮಲ್ಕೋಬೋದು. ಈಚೆ ಆರಾಮಾಗಿ ಇಬ್ಬರು ಮಲ್ಕೋಬೋದು. ಕೆಳಗಡೆ ಮಲ್ಕೊತೀನಿ ಅಂದರೆ ಒಂದು 7-8 ಜನ ಇದ್ದರೆ ಆರಾಮಾಗಿ ಉಳ್ಕೋಬಹುದು. ವರ್ತ್ ಅಂತ ಅನ್ನಿಸ್ತು. 1500 ನನಗೆ ವರ್ತ್ ಅಂತ ಅನ್ನಿಸ್ತು. ವಾಪಸ್ ಎಷ್ಟು ಕೊಡ್ತಾರೆ ಅಂತ ಗೊತ್ತಿಲ್ಲ. ಕೊಟ್ಮೇಲೆ ನಿಮಗೆ ಕರೆಕ್ಟಾಗಿ ನಾನು ಈ ರೂಮ್ಗೆ ಎಷ್ಟಾಯಿತು ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ ಹೇಳಿ, ನಾನು ಯಾವ ಭವನ ಅಂತ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆರಾಮಾಗಿ ಈ ಹಾಟ್ ವೆದರಲ್ಲಿ ಏನಾದರೂ ನೀವು ಮಂತ್ರಾಲಯ ಬರ್ತೀನಿ ಅಂದರೆ ಪಕ್ಕ ನೀವು AC ರೂಮ್ ಮಾಡ್ಕೊಳ್ಳೋದು ಬೆಟರು. ನಾವೇ ಆ ದೊಡ್ಡವರೇ ಆದರೆ ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೋಬೋದು. ಚಿಕ್ಕ ಮಕ್ಳಿಗೆಲ್ಲ ಕರ್ಕೊಂಬರ್ತೀವಿ ಅಂತ ಅಂದರೆ
ನೀವು ಸ್ವಲ್ಪ AC ರೂಮ್ ಮಾಡ್ಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ. ಇದಾಗಿತ್ತು ಮಂತ್ರಾಲಯದ ರೂಮ್ ಟೂರ್. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕು ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಬಿಂದು ಬ್ಲಾಗ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿಗೆ ಇಲ್ಲಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮಂತ್ರಾಲಯದ ಫುಲ್ ಬ್ಲಾಗ್ ಆಗಿರುತ್ತೆ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್.